ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಹೆಣ್ಣು ದೇವತೆನ ಆರಾಧನೆ ಮಾಡ್ತಾ ಇದ್ರೆ, ಹೆಣ್ಣು ದೇವಿ ಅದು ಯಾರಾದ್ರೂ ಆಗಿರ್ಬೋದು, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ದುರ್ಗಾದೇವಿ, ಕಟೀಲ್ ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿ ಶಾರದಾಂಬೆ, ಯಾರಾದ್ರೂ ಆಗಿರ್ಬೋದು. ಆ ಹೆಣ್ಣು ದೇವರನ್ನ ಆರಾಧನೆ ಮಾಡುವಂಥದ್ದು, ಆ ಹೆಣ್ಣು ದೇವ್ರ ಹತ್ರ ಏನಾದ್ರೂ ಒಂದು ಹರಕೆಯನ್ನ ಕಟ್ಟಿಡುವಂಥದ್ದು, ಏನೇ ವಿಚಾರ ಆಗಿರ್ಬಹುದು, ಏನೇ ಸಂಕಲ್ಪ ಆಗಿರಬಹುದು, ಅಥವಾ ನೀವೊಂದು ಹೆಣ್ಣು ದೇವರ ಆರಾಧಕರಾಗಿರಬಹುದು. ಓಕೆ, ಆ ದೇವಿಯಿಂದ ನಿಮ್ಗೆ ಏನ್ ಸಂದೇಶ ಬರ್ತಾ ಇದೆ ಅಂದ್ರೆ, ಆ ದೇವಿಯಿಂದ ಸಂದೇಶ ಏನ್ ಬರ್ತಾ ಇದೆ ಅಂದ್ರೆ, ಆ ದೇವಿ ಹತ್ರ ಏನಾದ್ರೂ ಒಂದು ವಿಚಾರ ಮೊರೆ ಹೋಗಿರ್ತೀರಿ, ಯಾಕೆ ನಿಧಾನ ಆಗ್ತಾ ಇದೆ, ಅಥವಾ ಆ ದೇವಿಯಿಂದ ಏನ್ ಸಂದೇಶ ಬರ್ತಾ ಇದೆ, ನಿಮ್ಮ ಲೈಫಲ್ಲಿ ಏನಾಗ್ಬೇಕಿದೆ, ಏನಾಗುತ್ತೆ, ಆ ದೇವಿಯಿಂದ ಏನ್ ನುಡಿಸುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ನಾನು ಈ 3-4 ದಿನಗಳಿಂದ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ. ನೀವೇ ನೋಡ್ತಾ ಇದ್ರಿ, ನಾನು ಸ್ಟೋರೀಸ್ಗಳಲ್ಲಿ ಆಗ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಅವಾರ್ಡ್ ಮತ್ತೆ ಕನ್ನಡ ಚೇಂಬರ್, ಕನ್ನಡ ಚಿತ್ರರಂಗದ ಚೇಂಬರ್ ಇಂದ ಅವಾರ್ಡ್ ಬಂದಿದೆ. ಈ ಕ್ರೆಡಿಟ್ ನನಗಲ್ಲ, ಖಂಡಿತವಾಗ್ಲೂ ಈ ಕ್ರೆಡಿಟ್ ನನಗಲ್ಲ. ನೀವು ನನ್ನನ್ನ ಸಪೋರ್ಟ್ ಮಾಡಿರೋದಕ್ಕೆ ನಾನು ಇವತ್ತು ಅಂತ ಒಂದು ದೊಡ್ಡ ಪ್ರಶಸ್ತಿನ ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ನನ್ನ ಇನ್ಸ್ಟಾ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಇಲ್ದಿದ್ರೆ ಇವತ್ತು ನಾನು ಏನೂ ಸಾಧನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಅವಾರ್ಡ್ ಏನಿದೆ ಅದು ನನ್ನನ್ನು ಸಪೋರ್ಟ್ ಮಾಡ್ತಿರುವಂತಹ, ನನ್ನ ವಿಡಿಯೋಸ್ ನೋಡ್ತಿರುವಂತಹ ನನ್ನ ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ರೆ, ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಏನ್ ನೋಡ್ತೀರಿ ಅದ್ರ ರಿವ್ಯೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಿ. ಆ ಚೆನ್ನಾಗಿ ಕೊಟ್ಟಿರೋದಕ್ಕೆ ಕೆಲವೊಂದಷ್ಟು ಜನಗಳು ಗುರುತಿಸಿದಾರೆ ನನ್ನನ್ನ. ಈ ಕ್ರೆಡಿಟ್ ಎಲ್ಲ ನಿಮ್ಗೆ ಹೋಗ್ಬೇಕಾಗಿರೋದು. ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನಷ್ಟು ವಿಡಿಯೋಸ್ಗಳನ್ನ, ಇನ್ನಷ್ಟು ವಿಚಾರಗಳನ್ನ, ಇನ್ನಷ್ಟು ಹೊಸ ಹೊಸ ಮೆಥಡ್ಗಳನ್ನ, ನನಗೆ ಅವಾರ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಹಿಗ್ಗಿ ಕೂತ್ಕೊಳ್ಳೋ ಅಂಥದ್ದಲ್ಲ. ಆ್ಯಕ್ಚುಲಾಗಿ ನಾನು ಅವಾರ್ಡ್ ತಗೊಂಡ್ಮೇಲೆ ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನಷ್ಟು ವಿಡಿಯೋಸ್ಗಳನ್ನ ನಾನು ಮಾಡಬೇಕು ಅಂತ ಪ್ರಯತ್ನಿಸ್ತೀನಿ. ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂತಹದ್ದು, ಹಾಗೆ ಒಂದು ಒಳ್ಳೆಯ ವಿಚಾರಗಳನ್ನ ತರುವಂತಹ ರೀಡಿಂಗ್ಸ್ ಆಗಿರಬಹುದು, ಅಥವಾ ವಿಚಾರಗಳಾಗಿರ್ಬೋದು, ವಿಶೇಷಗಳಾಗಿರ್ಬೋದು, ಕ್ರಿಸ್ಟಲ್ಸ್ಗಳಾಗಿರ್ಬಹುದು, ಈ ಥರದ್ದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ನೀವು ಒಬ್ಬ ಹೆಣ್ಣು ದೇವರ ಆರಾಧಕರಾಗಿದ್ರೆ ಏನು ಸಂದೇಶ ಬರ್ತಾ ಇದೆ ಆ ದೇವತೆ ಕಡೆಯಿಂದ, ಯಾವ ದೇವತೆನ ನೀವು ತುಂಬಾ ಆರಾಧನೆ ಮಾಡ್ತಾ ಇದ್ದೀರಲ್ಲ ಆ ದೇವಿಯ ಹೆಸರನ್ನ ನೀವು ಕಮೆಂಟ್ ಆದ್ರೂ ಹಾಕಿ ತಿಳಿಸಿ. ಯಾಕೆಂದ್ರೆ ನನಗೆ ಆ ಕಮೆಂಟ್ ನೋಡಿದಾಗ ಈ ತರ ಎಲ್ಲ ದೇವಿಯ ಹೆಸರು ಇದೆಯಾ ಅಂತ, ನಾವ್ ಎಷ್ಟೇ ವೇದಗಳು ಓದ್ಬೋದು, ಬೆಳಗ್ಗೆ ಎದ್ದು ಪುರಾಣಗಳು ಓದ್ಬೋದು, ನಾನು ಬೆಳಗ್ಗೆ ಎದ್ದು ಎಷ್ಟೇ ಸ್ತುತಿಗಳು ಓದ್ಬೋದು, ಎಷ್ಟೇ ತ್ರಿಪುರಾಂಬಿಕಾ ಹೆಸರುಗಳನ್ನ ಓದ್ಬೋದು, ಆದ್ರೂ ಕೂಡ ಎಷ್ಟು ದೇವರುಗಳ ಹೆಸರುಗಳು ನೀವುಗಳು ಕಮೆಂಟ್ ಮಾಡ್ತಿರಲ್ಲ, ಹಾಗೆ ಗೊತ್ತಾಗೋದು ನನಗೆ, ಓ ಈ ತರದೊಂದು ಗ್ರಾಮ ದೇವತೆ ಇದ್ದಾಳೆ ಅನ್ನುವ ರೀತಿಯಲ್ಲಿ. ಸೊ ನೀವು ಯಾವ್ದಾದ್ರೂ ದೇವ್ರನ್ನ ಮೊರೆ ಹೋಗಿದ್ರೆ, ತುಂಬಾನೇ ಆರಾಧಕರಾಗಿದ್ರೆ, ಇವತ್ತು ಶುಕ್ರವಾರ ಇದೆ, ಹಾಗೆ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಯಾವತ್ತು ಯಾವಾಗಿಂದ ನೀವು ನೋಡ್ತೀರಿ, ಬಹುಶಃ ಮುಂದಿನ ವರ್ಷದಿಂದ ನೀವು ನೋಡಿದ್ರು ಕೂಡ ಆಗಿಂದ 3 ತಿಂಗಳವರೆಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಆ ದೇವಿಯ ಹೆಸರನ್ನ ಹೇಳ್ತಾ ಈ ಒಂದು ರೀಡಿಂಗ್ ನ ನೋಡ್ಬೇಕಾಗತ್ತೆ. ನಾನು ತುಂಬಾ ಆರಾಧಿಸೋದು ಅಂದ್ರೆ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಕಟೀಲ್ ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಇವರನ್ನ ನಾನು ಸದಾಕಾಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾರು ಇಷ್ಟ ಅವರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಸಾರಿ, ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ನೀವು ಯಾವುದಾದ್ರೂ ಒಂದು ದೇವಿಯ ಆರಾಧಕರು, ದೇವಿಯನ್ನ ತುಂಬ ಹಚ್ಕೊಂಡಿದ್ರೆ, ಆ ದೇವಿಯಿಂದ ಏನು ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ದೇವಿ ಏನು ಸೂಚನೆ ಕೊಡ್ತಾ ಇದ್ದಾಳೆ, ಯಾವ ವಿಚಾರವಾಗಿ ಸೂಚನೆ ನಿಮ್ಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ ನೋಡಿ, ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ಒಂದು ಕೆಟ್ಟ ಕಣ್ಗಳಿಂದ ನಿಮ್ಮ ಹೇಳಿಗೆಗೆ ಹೊಡ್ತಾ ಬೀಳ್ತಾ ಇದೆ ಅಂತಾನೆ ಹೇಳಬಹುದು.
ನೀವು ತುಂಬ ಸ್ಟ್ರಾಂಗ್ ವ್ಯಕ್ತಿ ಅಂತಲೇ ನಾನು ಹೇಳ್ತೀನಿ. ಬಟ್ ಆದರೆ ಸ್ವಲ್ಪ ಕನ್ಫ್ಯೂಷನ್ ಮೈಂಡು ತುಂಬ ತಲೆ ಒಳಗೆ ಇದೆ ನಿಮಗೆ. ಇಲ್ಲಿ ನೀವು ಎಲ್ಲಾರನ್ನೂ ಪ್ರೀತಿಯಿಂದ ಕಾಣುವಂಥದ್ದು, ಎಲ್ಲಾರನ್ನೂ ಎಮೋಷ್ನಲಿ ಬೇಗ ಹಚ್ಕೊಳ್ಳುವಂಥದ್ದು, ಇದೇ ಸತ್ಯ ಅಂತ ಹೇಳಿ ನಂಬುವಂಥದ್ದು ನೀವು ಮಾಡ್ಕೊಳ್ತಾ ಇದ್ದೀರಿ. ನೀವು ಎಲ್ಲಾರನ್ನೂ ಸ್ಟ್ರಾಂಗ್ ಆಗಿ, ನಿಮಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದು ಇದು ಎಲ್ಲನೂ ಚೆನ್ನಾಗಿ ಗೊತ್ತಿದೆ. ಬಟ್ ಆದರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೆಲಸಗಳು ಯಾವುದಾದ್ರೂ ಆಗದೆ ಸ್ಟ್ರಕ್ ಆಗಿದ್ರೆ, ನಿಮ್ಮ ವಿಚಾರಗಳು ಯಾವುದಾದ್ರೂ ಸ್ಟ್ರಕ್ ಆಗಿದ್ರೆ, ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬ ದಿನಗಳಿಂದ ಓಡಾಡ್ತಿದ್ದೀರಿ, ಅದು ಆಗದೆ ಸ್ಟ್ರಕ್ ಆಗಿದ್ರೆ, ಆಬ್ವಿಯಸ್ಲಿ ಇಲ್ಲಿ ನಿಮ್ಮನ್ನು ಕಟ್ಟಾಕಿದಂತಾಗಿದೆ ಅಂತ ಹೇಳ್ಬೋದು. ಇವತ್ತು ಆ್ಯಕ್ಟಿವ್ ಆಗಿರ್ತೀರಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ. ಇವತ್ತು ಆ್ಯಕ್ಟಿವ್ ಆಗಿರ್ತೀರಿ, ನಾಳೆ ಬೆಳಗ್ಗೆನೇ ಆ್ಯಕ್ಟಿವ್ ಆಗಿರೋದಕ್ಕಾಗಲ್ಲ. ಆರೋಗ್ಯದ ಸಮಸ್ಯೆ ಬರುವಂಥದ್ದು. ಬಟ್ ಮೇಜರಾಗಿ ನೋಡೋಕೆ ಹೋದರೆ ಆರೋಗ್ಯ ಇರಲ್ಲ. ಸುಮ್ಮನೆ ಕನ್ಫ್ಯೂಷನ್ ಮೈಂಡ್ಗಳಾಗುವಂಥದ್ದು, ಡಿಪ್ರೆಷನ್ಗಳು ಆಗುವಂಥದ್ದು, ಸಾಕಷ್ಟು ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದಾಗಿರಬಹುದು. ನಿಮ್ಮ ವಿಚಾರದಲ್ಲಿ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಏಳಿಗೆನ ಕಾಣಬೇಕಾಗಿತ್ತು, ನೀವು ಈಗಾಗಲೇ ಬರಬೇಕಾಗಿರೋ ಅಮೌಂಟ್ ಕೂಡ ಸ್ಟ್ರಕ್ ಆಗಿರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಜೊತೆಗೆ ಇರುವಂತಹವ್ರೆ ನಿಮ್ಮನ್ನು, ನೀವು ತುಂಬ ಖುಷಿಯಾಗಿದ್ದೀರಿ, ನೀವು ಯಾವುದೋ ಒಂದು ಏಳಿಗೆಗೆ ಹೋಗ್ಬಿಡ್ತೀರಿ, ನೀವು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತೀರಿ, ಅಥವಾ ನಾನು ಹೋಗೋದಕ್ಕಿಂತ ಮುಂಚೆ ಅವ್ರು ಹೋಗ್ತಾರ, ಇಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿನೂ ಪಾಸ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ಗಳು, ಕ್ಷುದ್ರ ದೇವತೆಗಳಿಗೆ ಹೋಗಿ ಪೂಜೆ ಮಾಡುವಂಥದ್ದು, ಹರಕೆ ಕಟ್ಟುವಂಥದ್ದು, ನಿಮ್ಮ ಬಗ್ಗೆ ಅವರು ಆ್ಯಕ್ಚುಲಾಗಿ ನೀವು ಅವ್ರನ್ನ ಹರ್ಟ್ ಮಾಡಿರ್ತಿರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ನಿಮ್ಮ ಸೌಂದರ್ಯ ಆಗಿರಬಹುದು, ನಿಮ್ಮ ಅಲಂಕಾರ ಆಗಿರಬಹುದು, ನಿಮ್ಮ ವ್ಯಾಪಾರ ಆಗಿರಬಹುದು, ನಿಮ್ಮ ಇನ್ನೊಂದು ಮತ್ತೊಂದು ನೀವು ಲಕ್ಸುರಿಯಾಗಿ ಇರುವಂಥದ್ದಾಗಿರಬಹುದು, ಇದೆಲ್ಲ ಒಂದು ಕೆಟ್ಟ ಕಣ್ಗಳು ಏನಿದೆಯಲ್ಲ ನಿಮ್ಮನ್ನ ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ, ಗುರುಗಳನ್ನ ಆರಾಧನೆ ಮಾಡುವಂಥದ್ದು, ಗುರು ಹಿರಿಯರುಗಳನ್ನ ನೀವು ಹೋಗಿ ಭೇಟಿಯಾಗುವಂಥದ್ದು, ಹಾಗೆ ಮನೇಲಿ ಒಂದು ಗುರು ಫೋಟೋ ಇಡುವಂಥದ್ದು. ಗುರುಗಳ ಫೋಟೋ, ನಾನು ತುಂಬ ರಾಯರ ಆರಾಧಕಿ, ಹಾಗಂತ ನೀವು ರಾಯರನ್ನೇ ಇಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಇಷ್ಟ ಇತ್ತ ನನ್ನ ರಾಯರನ್ನ ನೀವು ಇಡ್ಬೋದು. ಗುರುಗಳ ಫೋಟೋ ಇದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಯಾಕೆಂದರೆ ಅವ್ರಿನ್ನೂ ಚಿರಂಜೀವಿಗಳಲ್ಲ, ಅವ್ರಿರೋ ಜಾಗದಲ್ಲಿ ಆ ವೈಬ್ರೇಷನ್ ಇರುತ್ತೆ, ಯಾವ ನೆಗೆಟಿವಿಟಿನೂ ಬರೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಗುರುಗಳನ್ನ ಆರಾಧನೆ ಮಾಡಿ, ಹೆಣ್ಣು ದೇವ್ರನ್ನ ಆರಾಧನೆ ಮಾಡಿ. ಬಟ್ ಆದರೆ ಇಲ್ಲಿ ನೀವು ಯಾವ ಹೆಣ್ಣು ದೇವ್ರನ್ನ ನೀವು ಪೂಜೆ ಮಾಡ್ತಿದ್ರಲ್ಲ, ಅವರ ಬ್ಲೆಸ್ಸಿಂಗ್ ಕೂಡ ನಿಮ್ಗಿದೆ ಅಂತಲೇ ಹೇಳ್ಬೋದು, ಅವರ ಆಶೀರ್ವಾದ ನಿಮ್ಗಿದೆ ಅಂತಲೇ ಹೇಳ್ಬೋದು ನಾನು. ಬಟ್ ಇಲ್ಲಿ ಕೆಲವ್ರ ಲೈಫಲ್ಲಿ ಹಣದ ಆಪರ್ಚುನಿಟಿ ಕೂಡ ಬರುವಂಥದ್ದಿದೆ. ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಕೆಟ್ಟ ಕಣ್ಣಿಗೆ ನೀವು ಒಂದು ಬಿಸ್ನೆಸ್ ಕಡೆ ಆಗಿರಬಹುದು, ಬಿಸ್ನೆಸ್ ವ್ಯವಹಾರ ಮಾಡುವಂಥ ಜಾಗ ಆಗಿರ್ಬೋದು, ನೀವು ಇರುವಂಥ ಜಾಗ ಆಗಿರ್ಬೋದು, ನಿಮ್ಮ ರೂಮ್ ಆಗಿರ್ಬೋದು, ನಿಮ್ಮ ಹಾಲ್ ಆಗಿರ್ಬೋದು, ಅಂಥ ಜಾಗಗಳಲ್ಲಿ ಒಂದಷ್ಟು ರಾಯರ್ನ ಫೋಟೋ ಇಟ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ದಿ ಏರೋಫೆಂಟ್ ಬಂದಿದೆ, ಇದು ಗುರುಬಲಕ್ಕೆ ಸಂಬಂಧಪಟ್ಟಂತಹ ಕಾರ್ಡ್. ಇದು ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಈ ಗುರುಗಳ ಫೋಟೋ ಇಡುವಂಥದ್ದು, ಗುರುನ ಆರಾಧನೆ ಮಾಡುವಂಥದ್ದು, ಎಲ್ಲೋ ಬಟ್ಟೆಗಳನ್ನ ಧರಿಸುವಂಥದ್ದು, ಎಲ್ಲೋ ಕೈಗೆ ದಾರ ಕಟ್ಟುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಇದೆಯಲ್ಲ ಒಂದಷ್ಟು ಬ್ಲಾಕೇಜ್ ಹೊರಗಡೆ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಎಷ್ಟೋ ವರ್ಷದಿಂದ ಏನೋ ಒಂದು ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀರಿ, ಆ ಕೆಲಸ ಆಗ್ತಾನೇ ಇಲ್ಲ ನಿಮಗೆ. ಬಟ್ ಭಗವಂತನ ಆಶೀರ್ವಾದದಿಂದ ಕೆಲವರು ಆರೋಗ್ಯಕ್ಕೆ ಪೆಟ್ಟು ಬಿದ್ದಿಲ್ಲ, ಕೆಲವರು ಮೇಜರಾಗಿ ಯಾವುದು ತುಂಬ ಹೊಡೆತಕ್ಕೆ ಬಿದ್ದಿಲ್ಲ. ಬಟ್ ಆದರೆ 10 ದಿನದಲ್ಲಿ ಆಗುವಂತಹ ಕೆಲಸ ವರ್ಷವಿಡೀ ಎಳಿತಾ ಇದೆ. ಅಂಥದಕ್ಕಿಂತ ಕೆಟ್ಟ ನಿಮ್ಮ ಸುತ್ತ ಇರುವಂತಹ ದುಷ್ಟ ಕಣ್ಣುಗಳೇ ನಿಮಗೆ ಕಾರಣ ಅಂತಾರೆ. ಅವ್ರವ್ರ ಲೈಫಲ್ಲಿ ಗೊತ್ತಿರುತ್ತೆ, ನಿಮಗೆ ಪ್ರಕೃತಿ ಒಂದು ಸೆನ್ಸ್ ಕೊಟ್ಟಿರುತ್ತೆ ಕಣ್ರಿ, ಇಂಥವರೇ ನನಗೆ ಮಾಡ್ತಾ ಇರೋದು ಅನ್ನುವ ಸೆನ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುತ್ತೆ. ಇಂಥವನಿಂದನೇ ನನಗೆ ಹೊಡ್ತಾ ಬೀಳ್ತಾ ಇರೋದು ಅನ್ನುವ ಸೆನ್ಸ್ ಕೊಟ್ಟಿರುತ್ತೆ. ನಮ್ಮ ಪ್ರಕೃತಿನೇ ಹಾಗೆ, ನಮ್ಮ ಯೂನಿವರ್ಸೇ ಹಾಗೆ. ಯಾವತ್ತು ಒಳ್ಳೇದು ಎದ್ದು ನಿಲ್ಲತ್ತೋ, ಕೆಟ್ಟದ್ದು ಅವತ್ತೇ ಎದ್ದು ನಿಂತಿರುತ್ತೆ. ಸೊ ಕೆಟ್ಟದ್ರಿಂದ ನಾವು ಯಾವ ರೀತಿ ಪಾಸಾಗಿ ಹೋಗ್ಬೇಕು ಅನ್ನುವ ವಿದ್ಯೆನ ಕಲೀರಿ. ವಿದ್ಯೆ ಕಲೀರಿ ಅಂದರೆ ಆ ಥರ ಅಲ್ಲ. ಆ್ಯಕ್ಚುಲಾಗಿ ನಮಗೆ ಏನೂ ಆಗದೆ ಇರೋ ಹಾಗೆ ನಮ್ಮ ಆರನ ಫಸ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ನೀವು. ಯಾಕೆಂದರೆ ಇನ್ನು ಮುಂದೆ ಒಂದು ಒಳ್ಳೆಯ ಶುಕ್ರ ದಶೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗುರುಬಲ ಇದೆ,
ನಿಮಗೆ ಗುರುಬಲ ಇದೆ. ಗುರುಬಲ ಇರೋದ್ರಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇನ್ನೊಂದಷ್ಟು ಗುರುನ ಆರಾಧನೆ ಮಾಡಿಕೊಂಡ್ರೆ ಈ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಧರಿಸುವಂಥ ಬಟ್ಟೆ ಯೆಲ್ಲೋ ಕಲರ್ ಆಗೇ ಇರಲಿ, ಅಥವಾ ಕೈಗೆ ಒಂದು ಯೆಲ್ಲೋ ಕಲರ್ ದಾರ ಕಟ್ಟುವಂಥದ್ದು. ಈ ಯೆಲ್ಲೋ ಕಲರ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಖರ್ಚಿಪಾದರೂ ಎಲ್ಲೋ ಜೊತೆಗೆ ಇಟ್ಕೊಳ್ಳೋದು. ಅಂದರೆ ಅದು ಎಲ್ಲೋ ಏನು ಮಾಡುತ್ತೆ ಅಂದರೆ ಕಲರು ನಮಗೆ ಪಾಸಿಟಿವ್ ವೈಬ್ರೇಷನ್ ತರುತ್ತೆ. ಹಾಗೆ ಮನಿ ಬ್ಲಾಕೇಜ್ ಆಗಿದ್ರೆ ತರುತ್ತೆ, ಮನಿನ ಬ್ಲಾಕೇಜ್ ಓಪನ್ ಮಾಡುತ್ತೆ. ಒಳ್ಳೆ ಗುರುವಿನಂತಹ ಜನಗಳೇ ನಮ್ಮನ್ನ ಆವರಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅವರು ನಮ್ಮ ಲೈಫ್ಗೆ ಹತ್ರ ಬರೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಓಕೆ, ಹಾಗೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಹೆಣ್ಣು ದೇವ್ರನ್ನ ಏನು ಆರಾಧನೆ ಮಾಡ್ಕೊಂಡಿದ್ದೀರಲ್ಲ, ಆ ಹೆಣ್ಣು ದೇವ್ರಿಗೆ ಮತ್ತೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಆಗಿರಬಹುದು. ಇಲ್ಲಿ ನನಗೆ ಸ್ಟ್ರೆಂತ್ ಅನ್ನೋ ಕಾರ್ಡ್ ಬಂತು ಅಂದಾಗೆಲ್ಲ ನನ್ಗನ್ಸೋದು, ಯಾರೆಲ್ಲ ನೋಡ್ತಿದ್ದೀರಿ ದುರ್ಗಾದೇವಿ, ಮಾರಿಕಾಂಬಾ, ಈ ರೀತಿ ದೇವರುಗಳನ್ನೇ ನೀವು ತುಂಬ ಆರಾಧನೆ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅಂದರೆ ಆಕೆಗೆ ಹಲವಾರು ಹೆಸರುಗಳನ್ನ ಇರಬಹುದು, ಬಟ್ ಇಂಥ ದೇವರುಗಳಿಗೆ ನೀವು ಪೂಜೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಅಂಥ ದೇವಿಗೆ ಹೋಗಿ ನೀವು ಇನ್ನಷ್ಟು ಪೂಜೆ ಮಾಡುವಂಥದ್ದು, ಅಥವಾ ಇನ್ನಷ್ಟು ಪ್ರದಕ್ಷಿಣೆ ಹಾಕುವಂಥದ್ದು, ಇನ್ನಷ್ಟು ಆಕೆನ ಆವರಿಸ್ಕೊಳ್ಳೋದು, ಆಕೆಗೆ ನಾಮಪಠನೆ ಮಾಡುವಂಥದ್ದು, ಎದ್ದು ಬೀಳ್ತಾ ಹೇಳ್ತಾ ಓಡಾಡ್ತಾ ಬರ್ತಾ ಆಕೆ ಹೆಸರೇ ಹೇಳ್ಕೊಳ್ತಾ ಹೋದಂಗೂ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಶುರು ಆಗುತ್ತೆ. ಬರೀ ಹೆಸರು ಹೇಳ್ಕೊಂಡ್ರೆ ಆಗತ್ತೆ ಅಂತಲ್ಲ, ನೀವು ಫಸ್ಟ್ ಕ್ಲೀನ್ ಆಗಬೇಕಾಗತ್ತೆ. ವಾರದಲ್ಲಿ ಒಂದು ದಿನನಾದರೂ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆ ದೇವಿಯ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಇದೆ. ಇಲ್ಲ ಅಂತ ಹೇಳಿದ್ರೆ, ನೀವು ಹೋಗಲ್ಲ ನಾನು ಹಾಗೆ ಇರ್ತೀನಿ ಅಂತ ಹೇಳಿದ್ರೆ, ನೀವು ಈ ರೀತಿ ಏನು ಕೆಲಸ ಮಾಡೋಕ್ಕಾಗದೆ, ಯಾವುದು ಕೆಲಸಗಳು ಮುಂದೆ ಹೋಗೋಕ್ಕಾಗದೆ ಒಂಥರ ಬೆಡ್ ರಿಡನ್ ಆದವ್ರ ರೀತಿ ಇರಬೇಕಾಗತ್ತೆ. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಆ್ಯಕ್ಚುಲಾಗಿ ಈ ರೀಡಿಂಗ್ ಏನು ನೋಡ್ತಾ ಇದ್ದೀರಿ, ಚಂಚಲ ಮನಸ್ಸಿನವ್ರು ನೀವು, ಚಂಚಲ ಮನಸ್ಸನ್ನ ನೀವು ದಯವಿಟ್ಟು ತೆಗಿಬೇಕಾಗತ್ತೆ. ಯಾಕೆಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವ ಹುಮ್ಮಸ್ಸು ತುಂಬ ಇರುತ್ತೆ ನಿಮಗೆ, ಆದರೆ ನಾಳೆ ಬೆಳಗ್ಗೆಗೆ ಆ ಹುಮ್ಮಸ್ಸು ಇರೋದೇ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಕೆಲವು ಮನೆ ಒಳಗಡೆನೆ ಒಂದು ನೆಗೆಟಿವ್ ಎನರ್ಜಿ ಇದೆ. ನಿಮ್ಮ ಹಾಲಲ್ಲಿ, ನಿಮ್ಮ ರೂಮಲ್ಲಿ, ನಿಮ್ಮ ಕಿಚನ್ನಲ್ಲಿ, ಈ ರೀತಿ ಜಾಗಗಳಲ್ಲಿ ಒಂದಷ್ಟು ಉಪ್ಪು ನೀರಲ್ಲಿ ಹಾಕಿ ಒರೆಸುವಂಥದ್ದು, ನೆಲ ನಾವು ಮಾಪ್ ಮಾಡುವಂಥದ್ದು, ಪಾಸಿಟಿವ್ ಎನರ್ಜಿ ನಿಮಗೆ ಉಪ್ಪು ತಂದು ಕೊಟ್ಬಿಡುತ್ತೆ. ಹಾಗೆ ಅರಿಶಿನ ಒಂದು ಹೊಸ್ಲಿಗೆ ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ಯಾಕೆಂದರೆ ಮನೆಯ ಹಾಲ್ನಲ್ಲೋ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನೀವು ಮೆಸ್ಸಿಯಾಗಿಟ್ಟಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಫ್ಯಾಮಿಲಿ ರೂಮ್ ತೋರಿಸ್ತಾ ಇರೋದ್ರಿಂದ ಮನೆ ಒಳಗಡೆ ಇರುವಂಥ ನೆಗೆಟಿವ್ ಎನರ್ಜಿ ತೆಗಿಬೇಕು ಅಂತ ಹೇಳಿದ್ರೆ ಉಪ್ಪು ನೀರು ಹಾಕಿ ಒರೆಸಿ. ಇವತ್ತು ಫ್ರೈಡೇ ಇದೆ, ಫ್ರೈಡೇನೇ ಮಾಡಬೇಕು ಅಂತ ಇಲ್ಲ, ಎಲ್ಲ ದಿನಗಳಲ್ಲೂ ಕ್ಲೀನಾಗಿ ಒರೆಸಿ ಅದಕ್ಕೆ ಧೂಪ ದೀಪ ಇಡುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಒಂದಷ್ಟು ಪಾಸಿಟಿವ್ ಎನರ್ಜಿ ಮಾಡ್ಕೊಳ್ತೀರಿ. ಇವತ್ತು ಒಂದು ದಿನ ಮಾಡುವಂಥದ್ದಲ್ಲ, ದಯವಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ವಾರದಲ್ಲಿ ಒಂದು ವಾರನಾದರೂ ನಾನು ಕರೆಕ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಹೆಣ್ಣು ದೇವರನ್ನ ಆರಾಧನೆ ಮಾಡ್ತೀನಿ ನಿನ್ನನ್ನು ಅಂತ. ನೀವು ಯಾವ ರೀತಿ ಆಕೆನಿಟ್ಟಿದ್ದೀರೋ ಆ ರೀತಿ ನಿಮ್ಮನ್ನು ಆಕೆ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಯಾವಾಗ ಅಪರೂಪಕ್ಕೆ ಅವಳ ಹತ್ರ ಹೋಗಿ ಕೈ ಮುಗಿದು ಬರ್ತಿರೋ, ಆಕೆನೂ ಅಷ್ಟೇ ಅಪರೂಪಕ್ಕೆ ನಿಮಗೆ ಏನೋ ಬೇಕಾಗಿರೋದು ಕೊಟ್ಟು ಹೋಗಬೇಕಾಗತ್ತೆ. ಸೊ ಇಲ್ಲಿ ಮನೆಗೆ ಪಾಸಿಟಿವ್ ಎನರ್ಜಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಒಂದಷ್ಟು ಧೂಪ ದೀಪಗಳನ್ನ ಮನೆಗೆ ತೋರಿಸುವಂಥದ್ದು, ಹಾಗೆ ಉಪ್ಪು ನೀರಿನಲ್ಲಿ ನೆಲ ಒರೆಸುವಂಥದ್ದು, ಮನೆ ಮುಂದೆ ಹಸಿರು ಗಿಡಗಳನ್ನ ಇಡುವಂಥದ್ದು, ಮನೆಯ ಒಳಗಡೆ ಅಡಿಗೆ ಮನೆಯಲ್ಲಿ ಒಂದಷ್ಟು ನಾವು ಮನಿ ಪ್ಲಾಂಟ್ ಅಂತ ಕರಿತೀವಲ್ಲ, ಅದನ್ನ ಅಡಿಗೆ ಮನೆಯಲ್ಲಿ ಇಡುವಂಥದ್ದು. ಯಾಕೆ ಅಡಿಗೆ ಮನೆ ಅಂದರೆ ಅದಕ್ಕೆ ಅಡಿಗೆ ಮನೆಯೇ ಅದಕ್ಕೆ ಮೂಲ ಸ್ಥಾನ. ಹಾಗೆ ಅದು ಅಗ್ನಿ ಮೂಲೆಯಲ್ಲಿ ಗಣಪ ಇರಬೇಕಂತೆ. ಗಣಪ ನಮ್ಮ ಮನಿ ಪ್ಲಾಂಟಿಗೆ ಹೋಲಿಕೆ ಆದಂಥವನ. ಸೊ ಹಂಗಾಗಿ ಅಗ್ನಿ ಮೂಲೆಯಲ್ಲಿ ಆ ಗಣಪತಿ ಎನ್ನುವಂತಹ ಮನಿ ಪ್ಲಾಂಟ್ನ ಇಟ್ಟರೆ ನಿಮ್ಮ ಶುಕ್ರ ದಶೆ ತುಂಬ ಚೆನ್ನಾಗಾಗತ್ತೆ, ಈ ಥರ ಬ್ಲಾಕೇಜಸ್ ನಿಲ್ಲತ್ತೆ ಅಂತ ಹೇಳ್ಬೋದು. ಓಕೆ, ಇದು ಇವತ್ತಿನ ರೀಡಿಂಗ್. ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಲ್ವಾ, ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ನಿಮ್ಮ ಹೆಣ್ಣು ದೇವ್ರನ್ನ ನೀವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ನೀವು ಯಾವತ್ತೂ ಅಪರೂಪಕ್ಕೆ ಪೂಜೆ ಮಾಡುವಂಥದ್ದಲ್ಲ. ನೀವು ಆಕೆನ ಯಾವ ರೀತಿ ಪೂಜೆ ಮಾಡ್ತೀರಿ ಆಕೆ ನಿಮ್ಮನ್ನು ಅದೇ ರೀತಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಇದು ನಿಮ್ಮ ದೇವಿಯ ಆರಾಧಕ್ಕೆ, ನೀವು ಯಾವ ದೇವಿನ ಆರಾಧನೆ ಮಾಡ್ತಿದ್ದೀರಿ ಆಕೆಯಿಂದ ಬಂದಿರುವಂತಹ ಸುದ್ದಿ ಅಂತ ಹೇಳ್ಬಹುದು. ಹಾಗೆ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಯಾವುದಾದ್ರೂ
ಒಂದು ಹೆಣ್ಣು ದೇವ್ರನ್ನ ತುಂಬಾನೇ ಆರಾಧನೆ ಮಾಡ್ತಿದ್ರೆ, ಅದು ಯಾರಾದರೂ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರಬಹುದು, ಕಟೀಲ್ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು, ಸಿಗಂದೂರೇಶ್ವರಿ ಆಗಿರ್ಬೋದು, ಯಾರಾದರೂ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಯಾವ ದೇವಿನ ನೀವು ತುಂಬ ಆರಾಧನೆ ಮಾಡ್ತೀರಿ ಅಂತ ಹೇಳಿ. ನನಗೂ ಕೂಡ ಆ ದೇವಿಯ ಹಲವಾರು ಹೆಸರು ಕೇಳಿ ನನ್ನ ಕಣ್ಣು ಕೂಡ ತಂಪಾಗತ್ತೆ ಅಂತ ಹೇಳ್ಬೋದು. ಬೇರೆ ಜನಗಳಿಗೂ ಅನ್ನಿಸ್ತಾ ಇರತ್ತೆ, ಓ ನಾನು ಇಷ್ಟಪಡುವಂಥ ದೇವ್ರನ್ನೇ ಇವರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು. ಓಕೆ, ಇಲ್ಲಿ ದಿ ಹರ್ಮಿಟ್ ಬಂದಿದೆ, ಎಂಪರರ್ ಕಾರ್ಡ್ ಬಂದಿದೆ, ವಾಂಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇರೋದ್ರಿಂದ ಈಗ ಆಲ್ರೆಡಿ ಯಾವುದೋ ಒಂದು ವಿಚಾರದಲ್ಲಿ ನನಗೆ ಏನೂ ಬೇಡ ಅನ್ನುವ ಮನಸ್ಥಿತಿಗೆ ನೀವು ಹೋಗಿದ್ದೀರಾ ಅಂತ. ಬಟ್ ಚಿಕ್ಕದೊಂದು ಯಾವುದೋ ಒಂದು ಆಸೆ ಇದೆ, ಕನಸುಗಳು ಕಟ್ಟಿದಿರಿ, ಬಟ್ ನನ್ನ ಕೈಯಲ್ಲಿ ಆಗೋದೇ ಇಲ್ವೇನೋ ಅನ್ನುವ ಹೋಪ್ಗಳು. ಈ ಹಿಂದೆ ನೀವು ದೇವ್ರನ್ನ ಪೂಜೆ ಮಾಡಿರುವಂಥದ್ದು ಎಲ್ಲ ಮಾಡ್ಕೊಂಡಿದ್ದೀರಿ, ಬಟ್ ಆದರೆ ಅಲ್ಲಿ ನಿಮ್ಮ ಟೈಮ್ ಸರಿ ಇಲ್ದಿರೋ ಕಾರಣ ಅಥವಾ ನಿಮ್ಮಲ್ಲಿರುವ ಕೆಲವೊಂದಷ್ಟು ದೋಷಗಳನ್ನ ದಯವಿಟ್ಟು ನೀವು ನಿಮ್ಮ ಗುರು ಮುಖೇನ ಇರ್ತಾರಲ್ವ, ನಿಮ್ಮ ಜಾತಕಗಳನ್ನ ತೋರಿಸ್ಬೇಕಾಗತ್ತೆ, ಅಥವಾ ನಿಮ್ಮ ನ್ಯೂಮರಾಲಜಿಸ್ಟೋ ಅಥವಾ ನಿಮ್ಮ ಯಾರಾದರೂ ಆಗಿರ್ಬೋದು, ಅವ್ರ ಹತ್ರ ನಿಮ್ಮ ಬಗ್ಗೆ ನೀವು ಕೇಳಿಕೊಂಡು ಅದ್ರ ಬಗ್ಗೆ ಒಂದಷ್ಟು ರೆಮಿಡೀಸ್ಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಪಿತೃದೋಷಗಳನ್ನು ಇರೋರು ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಪಿತೃಶಾಪಗಳಿರುವಂಥವ್ರನ್ನೂ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಹುಮ್ಮಸ್ಸಿನಿಂದ ಇಂದು ನೀವು ಕೆಲಸ ಮಾಡಬೇಕು ಅಂತ ಹೋಗೋದು, ಆ ಹುಮ್ಮಸ್ಸು ಭರಿತವಾಗಿ ಹೊರಡ್ತೀರಿ, ಬಟ್ ಆದರೆ ಅದನ್ನು ನಿಮ್ಮ ಹಠ, ಸಿಟ್ಟು, ನಿಮ್ಮ ಈಗೋ, ಅಲ್ಲಿ ನಿಮ್ಮನ್ನು ಹರ್ಟ್ ಮಾಡುವಂಥ ಜನಗಳು ಎದುರಾಗುವಂಥದ್ದು, ನಿಮ್ಮ ಟೈಮು ಸರಿ ಇಲ್ಲದೆ ಇರುವ ಕಾರಣ ಆಗಿರ್ಬೋದು, ಏನೇ ಇರಬಹುದು, ನಿಮ್ಮ ದೇವಿಯಿಂದ ಬರ್ತಿರುವಂತಹ ವಿಶೇಷವಾದ ಸೂಚನೆ ಅಂತಲೇ ಹೇಳ್ಬಹುದು. ಸೊ ನಿಮ್ಮಲ್ಲಿರೋ ಕೆಲವು ದೋಷಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನ ಕೆಣಕುವಂಥ ಜನಗಳು ನಿಮ್ಮ ಎದುರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮನ್ನ ಕೆಣಕೋದು, ನಿಮ್ಮನ್ನ ಸಿಟ್ಟು ತರಿಸುವಂಥದ್ದು, ನಿಮ್ಮ ಹಠ ಸಿಟ್ಟಿಂದ ಇನ್ನೂ ಕಗ್ಗಂಟಾಗಿ ತಿರುಗುವಂಥದ್ದು, ಇಂಥ ಜನಗಳೇ ನಿಮಗೆ ಎದುರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಯಾವುದೋ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಲೈಫಲ್ಲಿ ಆಗಿಲ್ಲ, ಅದಕ್ಕೆಲ್ಲ ಭಗವಂತನೇ ಕಾರಣ, ನನ್ನ ಜೀವನದಲ್ಲಿ ಏನೂ ಆಗಲ್ಲ, ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಆಗದೇ ಇಲ್ಲ, ಈ ರೀತಿ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆದರೆ ಭಗವಂತ ನಿಮಗೋಸ್ಕರ ಒಂದು ಆಪರ್ಚುನಿಟಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಕೆಲವರು ಲೈಫಲ್ಲಿ ಏನಿದೆಯಲ್ಲ, ನಿಮ್ಮ ಬ್ಲಾಕೇಜ್ಗಳನ್ನು ನೀವು ತೆಗೆದುಕೊಂಡ್ರೆ, ಅಂದರೆ ನಿಮ್ಮ ಜಾತಕದಲ್ಲಿ ಗುರು ಹಿರಿಯರನ್ನ ಒಂದು ಕೆಲಸ ಮಾಡಿ, ಇದಕ್ಕೆ ನಾನು ರೆಮಿಡಿ ಹೇಳ್ತೀನಿ, ನಾನೆಲ್ಲೂ ಹುಡ್ಕೊಂಡು ಹೋಗ್ಲಿ ಹಂಗೆ ಹಿಂಗೆ ಅಂತ. ಅಲ್ಲಿ ನಿಮ್ಮ ಮನೆ ಬಳಿ ಬರುವಂತಹ ಕಾಗೆ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಒಂದಷ್ಟು ತಿಂಡಿ, ನೀವು ಏನು ತಿಂಡಿ ತಿಂತಿರ್ತೀರಲ್ಲ, ಆ ತಿಂಡಿನ ತಗೊಂಡು, ಒಂದು ಬೊಕ್ಸೆ ತಿಂಡಿನ ತಗೊಂಡು ಹೋಗಿ, ದಯವಿಟ್ಟು ಎಂಜಲ್ ಮಾಡಿ ಇಡಬೇಡಿ, ದಯವಿಟ್ಟು ಓಕೆನಾ. ಏನು ತಿಂಡಿ ತಿಂತಿರ್ತೀರಲ್ಲ, ಆ ದಿನದ ತಿಂಡಿ ನಿಮ್ಮ ಮನೆಯ ಮೇಲ್ಗಡೆನೋ ಅಥವಾ ಮನೆಯ ಮುಂದೆನೋ ಇಟ್ಟು ಬರೋದ್ರಿಂದ ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗೆ ನಿಮ್ಮಲ್ಲಿರೋ ಯಾವುದೋ ಒಂದು ಕೆಟ್ಟ ದೋಷ ಇದೆಯಲ್ಲ, ಕೆಟ್ಟ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ, ನೀವು ಮನಸ್ಸೇ ಸರಿ ಇರೋದಿಲ್ಲ, ನಿಮಗೆ ಒಂದು ದಿನ ಚೆನ್ನಾಗಿರ್ತೀರಿ, ಇನ್ನೊಂದು ದಿನ ಚೆನ್ನಾಗಿರೋದಿಲ್ಲ, ಈ ರೀತಿ ಆಗ್ತಾ ಇರತ್ತೆ. ನಿಮ್ಮ ಹಠ, ಸಿಟ್ಟು, ನಿಮಗೆ ಎದುರಾಗುವಂಥ ಜನಗಳು ನಿಮ್ಮನ್ನ ಕೆಣಕುವಂಥವ್ರೇ ಆಗಿರ್ತಾರೆ, ನಿಮ್ಮನ್ನ ತಲೆ ಕೆಡಿಸುವಂಥವ್ರಾಗಿರ್ತಾರೆ, ನಿಮ್ಮನ್ನ ಬೇರೆ ರೀತಿ ನಿಮಗೆ ರಚ್ಚ ತರಿಸುವಂಥವ್ರಾಗಿರ್ತಾರೆ. ಜನಗಳ ಮುಂದೆ ನೀವು ಕೆಟ್ಟವರ ರೀತಿ ಕಾಣೋ ರೀತಿ ಅವರು ಮಾಡ್ತಾರೆ. ಕೆಲವೊಂದ್ಸಲ ನಿಮ್ಮ ಒಳ್ಳೆಯ ಅಧಿಕಾರಗಳನ್ನು ಕೂಡ ಆ ಜನಗಳು ಸಹಿಸಲಾಗದಂಥ ಜನಗಳು ಆ ಕೆಟ್ಟ ಕಣ್ಗಳಿಂದ ಏನಾಗ್ತಾ ಇದೆ ಅಂದರೆ, ನೀವು ಒಂದು ಬ್ಲಾಕೇಜ್ಗೊಳಗಾಗಿದ್ದೀರಿ ಅಂತ ಹೇಳ್ಬೋದು. ಎಷ್ಟೇ ಏಳಿಗೆ ಆದ್ರೂ, ಎಷ್ಟೇ ದುಡಿದ್ರೂ ಕೂಡ ಕೈಗೆ ಸೇರದೇ ಇರುವಂಥದ್ದು. ಹಾಗೆ ಯಾವುದೋ ಒಂದು ಒಳ್ಳೆಯ ಅವಕಾಶ ಬಂದು ನಿಮ್ಮ ಎದುರುಗಡೆನೆ ನಿಂತಿದೆ, ಬಟ್ ಅದನ್ನ ತಿರುಗಿ ನೋಡದೇ ಇರುವಂಥದ್ದಾಗಿರಬಹುದು. ಭಗವಂತ ನಿಮಗೋಸ್ಕರ ಏನೂ ಮಾಡಿಲ್ಲ ಅಂತ ನೀವು ಹೇಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವೇನು ಆ ದೇವಿನ ಆರಾಧನೆ ಮಾಡ್ತಿದ್ದೀರಲ್ಲ, ಆ 2ರಷ್ಟು ಆಕೆ ಕೊಟ್ಟಿದ್ದಾಳೆ, ಅದನ್ನ ತಗೊಳ್ಳುವ ಸರಿಯಾದ ನಿರ್ಧಾರ ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಯಾರು ಈ ರೀಡಿಂಗ್ ನೋಡ್ತಿದ್ರಿ, ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೆಯುವಂಥದ್ದಾಗುತ್ತೆ ಅಂತ ನನಗೆ ಇಲ್ಲಿ ತೋರಿಸ್ತಾ ಇದೆ. ಆ ದೇವಿಯಿಂದ ಬರ್ತಾ ಇರುವಂಥ ಸೂಚನೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಸಂದರ್ಭ, ಸನ್ನಿವೇಶ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗಳು ಸೇರ್ಕೊಳ್ಳುವಂಥದ್ದು, ಫ್ರೆಂಡ್ಸ್ಗಳು ಸೇರ್ಕೊಳ್ಳುವಂಥದ್ದು, ನಿಮ್ಮ
ಹೊರಗಡೆ ಇರ್ಬೋದು, ಏನೋ ಒಂದು ಪಾರ್ಟಿನೋ ಏನೋ ಒಂದು ಮಾಡುವಂತಹ ಸಂದರ್ಭ, ಒಂದು ಖುಷಿಯ ವಾತಾವರಣ ನೀವು ಇನ್ನು 1.5 ತಿಂಗಳಲ್ಲಿ ನೋಡ್ತೀರಿ ಅಂತ ಹೇಳ್ಬೋದು ಈ ಸೆಕೆಂಡ್ ಕಾರ್ಡ್ನವರು. ಹಾಗೆ ಇಲ್ಲಿ ನೀವು ನಂಬಿರುವಂತಹ ದೇವಿನ ಆರಾಧನೆ ಮಾಡ್ತಾ ಇದ್ದೀರಲ್ಲ, ನೀವು ಇನ್ನೂ ಸರಿಯಾದ ರೀತಿಯಲ್ಲಿ ಆಕೆನ ಆರಾಧನೆ ಮಾಡ್ತಾ ಹೋದ್ರೆ ಫಿನಾನ್ಷಿಯಲಿ ಆಕೆ ಕೈ ಹಿಡಿತಾಳೆ ಅಂತ ಹೇಳ್ಬೋದು. ನೀವು ಫಿನಾನ್ಷಿಯಲಿ ಒಂದು ಸ್ಟೇಬಲ್ಗೆ ಬರ್ತೀರಿ ಅಂತ ಹೇಳ್ಬೋದು. ಹೆಣ್ಣು ದೇವರು, ಈ ಹೆಣ್ಣು ದೇವರಲ್ಲಿ ದುರ್ಗಾದೇವಿ, ಆ ದೇವಿ ಈ ದೇವಿ ಇರ್ತಾರಲ್ಲ, ಮಾರಿಕಾಂಬೆ, ಕೊಲ್ಲೂರು, ಅವ್ರನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ರಾಹು ಆಕ್ಟಿವೇಟ್ ಆಗ್ತಾನೆ. ಆಗ ನಮ್ಮ ಮನಿ ಬ್ಲಾಕೇಜ್ ಕೂಡ ಓಪನ್ ಆಗುತ್ತೆ ಅಂತ ಹೇಳಬಹುದು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮಿಂದ ದೂರ ಆದಂಥ ಸಂಬಂಧಗಳಾಗಿರ್ಬೋದು, ಯಾರೇ ಇರಬಹುದು, ಅವರೆಲ್ಲ ನಿಮ್ಮ ಒಟ್ಟಿಗೆ ಗೆಟ್ ಟುಗೆದರ್ ಆಗ್ತಾರೆ, ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು, ನಿಮ್ಮೊಟ್ಟಿಗೆ ಸರಿಯಾಗುವಂಥದ್ದು. ಏಕೆಂದರೆ ನೀವು ಯಾರನ್ನು ಅಷ್ಟು ಬೇಗ ಬಿಟ್ಕೊಡುವಂತಹ ಜನ ಅಲ್ಲ. ಓಕೆ, ಅಂಥವರು ಬರ್ತಾರೆ ಮತ್ತೆ ನಿಮ್ಮ ಲೈಫಲ್ಲಿ ಬಂದು. ಯಾರೆಲ್ಲ ನಿಮ್ಮಿಂದ ಜಗಳ ಆಡ್ಕೊಂಡು ದೂರ ಹೋಗಿದಾರಲ್ಲ, ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ, ಮತ್ತೆ ಸರಿ ಹೋಗುತ್ತೆ, ಮತ್ತೆ ಖುಷಿಯ ವಾತಾವರಣ. ಬಹುಶಃ ಈ ಫಂಕ್ಷನ್ ಅಂಥ ಸಂದರ್ಭಗಳಲ್ಲಿ ನೀವು ಚೆನ್ನಾಗಾಗುವ ಸಾಧ್ಯತೆ ಇದೆ. ಹಾಗೆ ಈ ಎಲ್ಲ ವ್ಯಕ್ತಿಗಳನ್ನು ನೀವು ನಂಬುವಂತಿಲ್ಲ. ಇದು ನಿಮ್ಮ ದೇವಿಯಿಂದ ಬರ್ತಾ ಇರುವಂಥ ಸೂಚನೆನೇ ಅಂತ ಹೇಳ್ಬೋದು. ಈ ಟ್ಯಾರೋ ರೀಡಿಂಗ್ ಆದ್ರೂ ಕೂಡ ದೇವಿಯಿಂದ ಅಂತ ಹೇಳಿ ನಾವೇನು ತಗೊಂಡಿದ್ದೀವಲ್ಲ, ಸೊ ಆ ದೇವಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ 10 ಜನನ ನೀವು ನಂಬಿದ್ರೆ ಇನ್ನು 3 ಜನನ ನೀವು ನಂಬೋ ಹಾಗಿಲ್ಲ. ಬಿಕಾಸ್ ನಿಮ್ಮ ಶತ್ರುಗಳು ಅವರೇ ಆಗಿರ್ತಾರೆ. ಭಾರಿ ಹಿತವಾದ ಶತ್ರುಗಳು, ಅಂದರೆ ಹಿತಶತ್ರುಗಳು ಅಂತ ಹೇಳಿದ್ರೆ ಏನು ಗೊತ್ತಾ, ಪಕ್ಕದಲ್ಲೇ ನೀನು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಮಲಗಿದ್ಯಾ, ಎದ್ಯಾ, ಈ ಥರದ್ದೆಲ್ಲ ಕೇಳ್ತಾರೆ. ಬಟ್ ಆದರೆ ನೀವು ಊಟ ಮಾಡಲಿಲ್ಲ ಅಂದರೆ ಸಂತೋಷ ಪಡ್ತಾರೆ, ನೀವು ಊಟ ಮಾಡಿದ್ರೆ ದುಃಖ ಪಡ್ತಾರೆ. ಅಂಥ ಜನಗಳೇ ಇದಿರೋದು 10 ಜನದಲ್ಲಿ. ಎಲ್ಲರೂ ಅಲ್ಲ, ನಿಮ್ಮ ಫ್ಯಾಮಿಲಿಗಳಲ್ಲಾಗಿರ್ಬಹುದು, ನಿಮ್ಮ ಹೊರಗಡೆ ಜನಗಳಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, 10 ಜನಗಳಲ್ಲಿ ಈ ಥರದ್ದೊಂದು 3 ಜನ ನೀವು ಇಟ್ಕೊಂಡೇ ಇರ್ತಾರೆ. ಅದರಿಂದ ನೀವು ಎಚ್ಚರಿಕೆಯಿಂದ, ಅವರೆಲ್ಲ ಏನು ಹೋಗಲ್ಲ ನಮ್ಮ ಲೈಫಿಂದ, ಅವರಿದ್ದೇ ಇರ್ತಾರೆ. ಅವ್ರನ್ನ ಚೇಂಜ್ ಮಾಡೋದು ನಮ್ಮ ಕೈಯಲ್ಲೇ ಇರೋದು. ಅವರು ಬಡ್ಕೊಂಡು ಕೊನೆಗೊಂದಿನ ಹೋಗ್ತಾ ಇರ್ಬೇಕು. ಆ ರೀತಿ ನಾವು ಮಾಡ್ಬೇಕು, ಆಯ್ತಾ. ಅದಕ್ಕೆ ನಾವೇನು ಮಾಡ್ಬೇಕು ಗೊತ್ತಾ, ಇಗ್ನೋರ್ ಅನ್ನುವ ಪದಕ್ಕಿಂತ ದೊಡ್ಡ ಪದ ಇಲ್ವೇ ಇಲ್ಲ. ಇಗ್ನೋರ್ ಮಾಡಬೇಕು. ಅವ್ರೇನಾದ್ರು ನಿಮ್ಮ ಕಾಲೆಳೆಯೋ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಕೂಡ ಇಗ್ನೋರ್ ಮಾಡಿ. 10 ಜನದಲ್ಲಿ 3 ಜನ ಹಿಂಗಿರ್ತಾರೆ, ಎಚ್ಚರಿಕೆಯಿಂದ ಇರಿ. ಹಾಗೆ ಇಲ್ಲಿ ಹಣ ಕೆಲವೊಂದು ಸಲ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡಿಲ್ಲ. ಹಣದ ವಿಚಾರವಾಗಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಅಥವಾ ಯಾವುದೋ ಒಂದು ವಿಚಾರವಾಗಿ ನೀವೇನಾದ್ರು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾವುದೇ ಅವಕಾಶಗಳು ನೀವು ಬಂದಾಗ ಅದನ್ನು ಸರಿಯಾಗಿ ನೀವು ಬಳಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮತ್ತು ನಿಮ್ಮ ಪರ್ಸನ್, ನಿಮ್ಮ ಗಂಡ ಹೆಂಡತಿ ಇರಬಹುದು, ನಿಮ್ಮ ಪರ್ಸನ್ ಇರಬಹುದು, ಒಂದಷ್ಟು ಒಳ್ಳೆಯ ಮಾತುಕತೆಗಳಾಗಿರ್ಬೋದು. ಹೊಸದಾಗಿ ಮದುವೆ ಅಂಥವ್ರೇನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಅವ್ರಿಗೆ ಹೊಸ ಅಂದರೆ ಒಳ್ಳೆಯ ಪ್ರೊಫೈಲ್ ಬರುವಂಥ ಸಾಧ್ಯತೆ ಇದೆ. ಅದು ಭಗವಂತನ ಇಚ್ಛೆಯದಾಗಿರುತ್ತೆ ಅಂತ ಹೇಳಬಹುದು. ಒಳ್ಳೆಯ ಲೈಫ್ ಬರುವಂಥದ್ದಾಗಿರ್ಬೋದು. ಗಂಡ ಹೆಂಡತಿ ನಡುವೆ ಏನಾದ್ರು ಕಿತ್ತಾಟ ಆಡ್ಕೊಂಡು ಹೋಗಿ ದೂರ ಹೋಗಿ ದೇವಿ ಹತ್ರ ಏನಾದ್ರು ನೀವು ಆರಾಧನೆ ಮಾಡಿದರೆ ಅದು ಕೂಡ ಮತ್ತೆ ರೀಕನೆಕ್ಟ್ ಆಗುತ್ತೆ ಅನ್ನೋದು ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ. ದಯವಿಟ್ಟು ನಿಮ್ಮ ಹಠ ಸಿಟ್ಟನ್ನ ಬೇರೆಯವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ. ಏಕೆಂದರೆ ನಿಮ್ಮನ್ನು ತಲೆ ಕೆಡಿಸುವಂತಹ ಜನಗಳು ಹೆಚ್ಚಾಗ್ತಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ದೇವಿಯಿಂದ ಏನು ಸುದ್ದಿ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ತಿಂಗಳುಗಳಲ್ಲಿ ಒಂದಷ್ಟು ಜರ್ನಿಗಳನ್ನ ನೀವು ಮಾಡ್ತೀರಿ ಅಂತ ಹೇಳ್ಬೋದು. ಹೊರಗಡೆ ಸುತ್ತಾಟ ಆಗಿರ್ಬೋದು, ಓಡಾಟಗಳಾಗಿರ್ಬೋದು, ಈ ರೀತಿ ನೀವು ಓಡಾಡ್ತೀರಾ ಅಂತಲೇ ನನಗೆ ಇಲ್ಲಿ ತೋರಿಸ್ತಾ ಇದೆ. ಈ ವಿಶೇಷ ಸೂಚನೆ ಏನು ಈ ರೀಡಿಂಗಲ್ಲಿ ಅಂತ ಹೇಳಿದ್ರೆ, ಜರ್ನಿ ಇದೆ. ಮದುವೆ ವಿಚಾರಕ್ಕೆ ಹೋಗ್ತಿರೋ ಅಥವಾ ಅಚಾನಕ್ಕಾಗಿ ಯಾವುದೋ ಒಂದು ಜರ್ನಿಗೆ ನೀವು ಎಂಟ್ರಿ ಆಗ್ತೀರಾ ಅಂತ ಹೇಳ್ಬೋದು. ನೀವು ಈ 3 ತಿಂಗಳು ಒಳಗಡೆ ನೀವು ಜರ್ನಿ ಮಾಡ್ತೀರಿ, ಒಂದು ಲಾಂಗ್ ಜರ್ನಿ ಆಗೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವರ ರೀಡಿಂಗ್, ನೀವು ನಂಬುವಂತಹ ದೇವಿ ಕಡೆಯಿಂದ ಇದೊಂದು ರೀಡಿಂಗ್ ಆಗಿತ್ತು ಅಂತ ಹೇಳಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಥರ್ಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ಇದೊಂದು ಕಾರ್ಡ್ ಪಾಪಪ್ ಆಗಿದೆ. ಇಲ್ಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, 2 ಥರದ ಮನಸ್ಸು ಇರುವಂಥವ್ರು ಅಂತಲೇ ಹೇಳಬಹುದು. 2 ಥರ ಮೈಂಡ್ ಸೆಟ್, 2 ಥರ ಯೋಚನೆ, ಫಿಕಲ್ ಮೈಂಡ್ ಅಂತ ಹೇಳ್ತೀವಿ. ಸೊ ಆ ರೀತಿ ಇರುವಂಥದ್ದು. ಆ ಫಿಕಲ್ ಮೈಂಡೇ ನಿಮ್ಮನ್ನು ಒಂದೊಂದು ಸಲ ಒಂಟಿತನಕ್ಕೆ ಈಡ್ ಮಾಡುತ್ತೆ ಅಂತಲೇ ನಾನು ಹೇಳ್ಬೋದು. ಹಾಗೆ ನೀವು ನಂಬುವ ದೇವರಿಂದ ಸಂದೇಶಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವೇನೇ ಮಾಡಿದ್ರು
ನಿಮ್ಮ ಲೈಫ್ಗೆ ಏನೇ ಆದ್ರೂ ನೀವು ಫ್ಯಾಮಿಲಿಗೆ ತುಂಬ ಪ್ರಿಫರೆನ್ಸ್ ಕೊಡುವಂತಹ ವ್ಯಕ್ತಿಗಳು ಅಂತ ತೋರಿಸುತ್ತೆ. ನಿಮ್ಮ ಫ್ಯಾಮಿಲಿ ಮೇನ್. ಕೆಲವ್ರ ಲೈಫಲ್ಲಿ ಹಾಗಲ್ಲ, ಫ್ಯಾಮಿಲಿನ ಬಿಟ್ಟು ಎಲ್ಲ ಮುಖ್ಯ ಅಂತ ಹೋಗ್ತಾರೆ. ಬಟ್ ಆದರೆ ನೀವು ಹಾಗಲ್ಲ, ಫ್ಯಾಮಿಲಿ ಮೇನ್ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಒಟ್ಟಿಗೆ ಒಂದು ಒಳ್ಳೆಯ ಸಂತೋಷವಾಗಿ ಇಡಬೇಕು ಅಂತ ವಿಪರೀತ ಪ್ರಯತ್ನದಲ್ಲೇ ನೀವು ಇರ್ತೀರಿ ಅಂತ ಹೇಳ್ಬೋದು. ಬಟ್ ಆದರೆ ನಿಮ್ಮ ಎರಡು ತರಹ ಮೈಂಡು, ಯಾರ ಮೇಲೂ ಬೇಗ ನಂಬಿಕೆ ಇರೋದಿಲ್ಲ, ತುಂಬ ಎಮೋಷನ್ ಪರ್ಸನ್ ಆಗಿರೋದ್ರಿಂದ ಈ ಹಿಂದೆ ನಡೆದಿರುವಂತಹ ಚೈಲ್ಡ್ಹುಡ್ ಟ್ರಾಮಾ ಅಂತ ಹೇಳ್ಬೋದು ನಾನು. ಆ ಟ್ರಾಮಾದಿಂದ ನೀವು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ತುಂಬ ಫ್ಲಿಕ್ಚುಯೇಟ್ ಆಗುವಂಥದ್ದು, ಅಥವಾ ನಿಮ್ಮನ್ನ ನೋವಿಗೆ ಈಡು ಮಾಡುವಂಥದ್ದು. ಇಲ್ಲಿ ಸಾಕಷ್ಟು ಜನದ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಹಳೆಯ ವ್ಯಕ್ತಿ ಆಗಿರ್ಬೋದು, ಯಾವುದೋ ಹಳೆಯ ಸಂದರ್ಭ ಆಗಿರಬಹುದು, ಯಾವುದೋ ಒಂದು ಹಳೆಯ ಇನ್ಸಿಡೆಂಟ್ ಆಗಿರ್ಬೋದು, ಆ ಇನ್ಸಿಡೆಂಟಿಂದ ಯಾರನ್ನೂ ಕೂಡ ಬೇಗ ನಂಬೋದಿಲ್ಲ. ಅದರಿಂದ ನೀವು ಏನು ನಿಮ್ಮ ಎರಡು ಥರದ ಮನಸ್ಥಿತಿಯಿಂದ ಏನಾಗ್ತಿದೆ ಗೊತ್ತಾ, ಎರಡು ಥರದ ಮನಸ್ಥಿತಿಯಿಂದ ನಿಮಗೆ ನೀವೇ ಒಂಟಿ ಆಗ್ತಾ ಇದ್ದೀರಿ. ಬಟ್ ನೀವು ಫ್ಯಾಮಿಲಿಗೆ ತುಂಬ ಪ್ರಿಫರೆನ್ಸ್ ಕೊಡೋದ್ರಿಂದ ನೀವು ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ, ನೀವು ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಫ್ಯಾಮಿಲಿ ಮುಖ್ಯ ಹೌದು, ಫ್ಯಾಮಿಲಿನ ಖುಷಿಗಿಡಬೇಕು ಹೌದು, ಬಟ್ ಫ್ಯಾಮಿಲಿ ಯಾವಾಗ ಖುಷಿಯಾಗಿರುತ್ತೆ, ನಾವು ಖುಷಿ ಇದ್ದಾಗ ಫ್ಯಾಮಿಲಿ ಖುಷಿಯಾಗಿರುತ್ತೆ. ಯಾವುದೋ ಒಂದು ಬೇಡದ ವ್ಯಕ್ತಿಯಿಂದಾನೋ ಅಥವಾ ಯಾವುದೋ ಒಂದು ಬೇಡದ ವಸ್ತುವಿಂದಾನೋ ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ನೀವು ಯಾಕೆ ಆ ಫ್ಯಾಮಿಲಿ ವಾತಾವರಣನ ಹಾಳು ಮಾಡ್ತೀರಿ? ನಿಮ್ಗೆ ಯಾರೋ ಏನೋ ಹೇಳಿದ್ರು, ನಿಮ್ಗೆ ಯಾರೋ ಏನೋ ಅಂದರು ಅಂತ ಹೇಳಿದ ತಕ್ಷಣವೇ ನೀವು ಯಾಕೆ ಫ್ಯಾಮಿಲಿಯ ವಾತಾವರಣನ ಹಾಳು ಮಾಡೋದಕ್ಕೆ ಹೋಗ್ತೀರಿ? ಯಾಕೆಂದರೆ ತುಂಬ ಚೆನ್ನಾಗಿರುವಂಥ ಫ್ಯಾಮಿಲಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ 2 ತಿಂಗಳಲ್ಲಿ ಹಣದ ಬ್ಲಾಕೇಜ್ ಅಂತ ಏನಾದರೂ ನೀವು ಈಗ ನೋಡ್ತಾ ಇದ್ದರೆ ಹಣದ ಆಪರ್ಚುನಿಟೀಸ್ಗಳು ಬರುವಂಥದ್ದು, ಹಾಗೆ ಲೈಫಲ್ಲಿ ಹೊಸ ಹೊಸ ಅವಕಾಶಗಳು. ಯಾರೇ ಹುಡುಗ ಹುಡುಗಿ, ಅಮ್ಮ ಅಕ್ಕ ಅಜ್ಜಿ ತಮ್ಮ ಯಾರಾದರೂ ನೋಡ್ತಾ ಇರಿ ಈ ರೀಡಿಂಗ್ನ, ನಿಮ್ಮ ಲೈಫಲ್ಲಿ ಒಂದು ಒಳ್ಳೊಳ್ಳೆಯ ಅವಕಾಶಗಳು ಬರುವಂಥದ್ದು ಏನೇ ಆಗಿರ್ಬೋದು, ಅದು ನಿಮ್ಮ ಲೈಫಲ್ಲಿ ಅಚಾನಕ್ಕಾಗಿ ಭಗವಂತನ ಕೃಪೆಯಿಂದನೇ ಅಲ್ಲಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಅವಕಾಶಗಳು ನಿಮ್ಮ ಲೈಫ್ಗೆ ಬರುವಂಥದ್ದಿದೆ. ಆದರೆ ನಿಮ್ಮ ಲೈಫಲ್ಲಿ ಏನೇ ಅವಕಾಶಗಳು ಬರಲಿ, ಏನೇ ಬಿಡಲಿ, ಏನೇ ಆಪರ್ಚುನಿಟಿ ಬರಲಿ, ಎಷ್ಟೇ ಹಣ ಬರಲಿ, ಎಷ್ಟೇ ಆಸ್ತಿ ಮಾಡಲಿ, ಎಷ್ಟೇ ಸೈಟ್ ತಗೊಳ್ಳಿ, ಮನೆ ಪರ್ಚೇಸ್ ಮಾಡಲಿ, ಆದರೆ ನಿಮ್ಮ ಲೈಫಲ್ಲೂ ಕೂಡ ಕೆಲವು ಶತ್ರುಗಳನ್ನ ಇಟ್ಕೊಂಡಿದ್ದೀರಿ. ಕೆಲವ್ರ ಲೈಫಲ್ಲಿ ಶತ್ರುಗಳಿರಲ್ಲ, ಜಲಸಿ ಪಡುವ ಜನಗಳಿರ್ತಾಳೆ, ಆದರೆ ನಿಮ್ಮ ಲೈಫಲ್ಲಿ ಶತ್ರುಗಳಿರ್ತಾರೆ. ಶತ್ರುಗಳ ಕೆಲಸ ಏನು? ಶತ್ರುಗಳ ಕೆಲಸ ನಮ್ಮನ್ನು ಯಾವಾಗಲೂ ಹಾಳು ಮಾಡುವಂಥದ್ದು, ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡುವಂಥದ್ದು, ನಮ್ಮ ಏಳಿಗೆನ ಸಹಿಸದೇ ಇರುವಂಥದ್ದು, ನಮ್ಮ ಏಳಿಗೆ ಆಗದೆ ಇರುವ ಹಾಗೆ ಏನಾದರೂ ಒಂದು ಕುತಂತ್ರಗೇಡಿ ಕೆಲಸ ಮಾಡುವಂಥದ್ದು. ಸೊ ದಯವಿಟ್ಟು ಕೂಡ ನೀವು ಇಂಥ ವ್ಯಕ್ತಿಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀರಿ. ಇಂಥ ವ್ಯಕ್ತಿಗಳ ಮಧ್ಯದಲ್ಲಿ ನೀವು ಯಾವುದೋ ಒಂದು ಸಕ್ಸಸ್ ಕಾಣೋವರೆಗೂ ದಯವಿಟ್ಟು ಎಲ್ಲೂ ಶೋ ಆಫ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟೇ ಹಣನ ಇಟ್ಕೊಳ್ಳಿ, ಎಷ್ಟೇ ದುಡ್ಡನ್ನ ಇಟ್ಕೊಳ್ಳಿ, ಎಷ್ಟೇ ನಿಮ್ಮ ಸಂಸಾರ ತುಂಬ ಚೆನ್ನಾಗಿರಲಿ, ಎಷ್ಟೇ ನೀವು ನಗಾಡ್ಕೊಳ್ತಾ ಇರಲಿ, ಏನೇ ಆಗಲಿ, ಅಂಥ ವ್ಯಕ್ತಿಗಳ ಮುಂದೆ ದಯವಿಟ್ಟು ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ನೀವು ಅಕಸ್ಮಾತ್ ಶೋ ಆಫ್ ಮಾಡಿದ್ರೆ ಅವರ ಕೆಲಸಗಳು ಯಾವ ರೀತಿ ಇದೆ ಅಂತ ನಿಮ್ಮ ದೇವಿ ನನಗೆ ಒಂದು ಸೂಕ್ಷ್ಮ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, 7 ಆಫ್ ಕಪ್ಸ್ ಅಂದರೆ ನಿಮ್ಮನ್ನೇ ಬ್ಲಾಕ್ ಮಾಡುವಂಥದ್ದು, ಅಥವಾ ನಿಮಗೆ ಆ ದೇವಿಯ ಕೃಪೆ ಕಾಣದೇ ಇರುವ ಹಾಗೆ ಆ ದೇವಿನೇ ಒಂದು ಲೆಕ್ಕಕ್ಕೆ ಕಟ್ಟಿ ಹಾಕುವಂಥದ್ದು. ಅಂದರೆ ಕೆಲವರು ಮಾಡ್ತಾರೆ, ಆ ವಿದ್ಯೆಗಳೆಲ್ಲ ತುಂಬ ಇದೆ. ನಾನು ಎಷ್ಟೋ ಕ್ಲೈಂಟ್ಗಳ ರೀಡಿಂಗ್ಸ್ ಎಲ್ಲ ಅದನ್ನು ನಾನು ಪರ್ಟಿಕ್ಯುಲರ್ ನೋಡಿದ್ದೀನಿ. ಯಾರಿಗೆ ಈ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಆಸ್ಟ್ರಾಲಜಿ, ನ್ಯೂಮರಾಲಜಿ ಮತ್ತು ಟ್ಯಾರೋ ರೀಡಿಂಗ್ ಯಾರು ಕರೆಕ್ಟಾಗಿ ಕಲ್ತ್ಕೊಂಡು ಬಂದಿರ್ತಾರಲ್ಲ, ಪಕ್ಕ ಇದು ಇದೇ ಆಗಿದೆ ಅಂತ ಹೇಳ್ಬಿಡ್ಬೋದು. ಪಕ್ಕ ಅದಕ್ಕೆ ನಾನು ಯಾವಾಗಲೂ ನೋಡಿ ರೀಡಿಂಗ್ಸ್ ಮಾಡುವಾಗ ಎಷ್ಟೋ ಜನ ಕಮೆಂಟ್ ಮಾಡ್ತೀರಿ, ಯಾಕೆ ಅಂದರೆ ಈ ಮೂರನ್ನು ಕಲ್ತು ಯಾರು ಎಂಟ್ರಿ ಕೊಡ್ತಾರಲ್ವಾ ಅವ್ರು ಕರೆಕ್ಟಾಗಿ ವಿದ್ಯೆ ಹೇಳ್ತಾರೆ, ಕರೆಕ್ಟಾಗಿ ರೆಮಿಡಿ ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ಬೋದು. ನಿಮ್ಮನ್ನು ಬ್ಲಾಕೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ನಿಮ್ಮನ್ನು ಬ್ಲಾಕೇಜ್ ಮಾಡಿ ಪ್ರಯತ್ನ ಪಟ್ಟು ನಿಮ್ಮ ಮುಂದೆನೇ ನಿಮ್ಮ ಅವಕಾಶಗಳು, ನಿಮಗೆ ಬೇಕಾಗಿರುವಂಥ ವ್ಯಕ್ತಿಗಳು, ನಿಮಗೆ ಬೇಕಾಗಿರುವಂಥ ವಸ್ತುಗಳು ಕಣ್ಣೆದುರಿಗೆ ಕಂಡ್ರೂ ಕೂಡ ಕೈಗೆ ಸಿಗದೇ ಇರುವ ರೀತಿ, ಎಟಕದೇ ಇರುವ ರೀತಿ ನಿಮಗೆ ಅವರು ಮಾಡಿ ಕೂರಿಸ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಅಗೇನ್ ಆ್ಯಂಡ್ ಅಗೇನ್ ನಿಮ್ಮನ್ನ ಆ ವ್ಯಕ್ತಿಗಳು ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಪ್ರೇಮಿಗಳ ನಡುವೆ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ಇನ್ನೊಂದು ಯಾವುದಾದ್ರೂ ವಿಚಾರದಲ್ಲಿ ಆ ವಿಚಾರನೆ ಆಗಬಾರ್ದು ಅನ್ನುವ ಲೆವೆಲ್ಗೆ ಆ ವ್ಯಕ್ತಿಗಳು ಇಳಿತಾರೆ.
ಮುಂದೆ ದಿನಗಳಲ್ಲಿ ಅಂಥ ಒಂದು ಮೈಂಡ್ ಸೆಟ್, ನಿಮ್ಮ ಸಕ್ಸಸ್ ಏನಾದರೂ ನಿಮಗೆ ಹೋಯ್ತು ಅಂತ ಹೇಳಿಬಿಟ್ರೆ ನಿಮಗೆ ಅವರು ಮಾಡುವಂತಹ ಕೆಲಸ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನೇ ಬ್ಲಾಕೇಜ್ ಮಾಡುವಂಥದ್ದು, ಅವಕಾಶಗಳು ಎದುರಿಗೆ ಕಂಡ್ರೂ ಕೂಡ ಸಿಗದೇ ಇರುವಂಥದ್ದು, ಅವಕಾಶಗಳು ಕೆಟ್ಟದ್ದು ಒಳ್ಳೆಯದು ಯಾವುದು ಕೂಡ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ, ಆ ರೀತಿ ಮಾಡಿಟ್ಟು ಕೂರಿಸ್ತಾರೆ ನಿಮ್ಮನ್ನು. ದಯವಿಟ್ಟು ನೀವು ಅಂಥ ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ನೀವೇನಾದರೂ ಒಂದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥದ್ದು, ನಾನು ಹೇಳಿದೆ ಅಲ್ಲ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಬಿಳಿ ಸಾಸಿವೆಗಳನ್ನ ತಗೊಳ್ಳೋದು, ಅದನ್ನು ನಿಮಗೆ ಒಂದು 7 ಸಲ, ಒಂದು ಚಿಟಿಕೆ ಅಷ್ಟೇ, ಇಷ್ಟು ಬೆರಳಲ್ಲಿ ನಿಮ್ಮನ್ನು ಇದು ಬಹುಶಃ ನೀವು ಅಂತ ಹೇಳಿದ್ರೆ ನಿಮಗೆ 7 ಸಲ ಈ ರೀತಿ ಮಾಡಿಕೊಂಡು ಅದನ್ನು ತೆಗೆದು ಗಿಡಕ್ಕೆ ಚೆಲ್ಲುವಂಥದ್ದು ಅಥವಾ ಬೆಂಕಿ ಒಳಗಡೆ ಚೆಲ್ಲುವಂಥದ್ದು ಮಾಡ್ಕೊಂಡು ಬರುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಆ ರೀತಿ ಬ್ಲಾಕೇಜಸ್ ಯಾವುದು ಇರೋದು ಬೇಡ. ದಯವಿಟ್ಟು ನೀವು ಎಷ್ಟೇ ಕೋಟಿಗೆ ಬಾಳಿ, ನೀವು ಎಷ್ಟೇ ಚೆನ್ನಾಗಿ ತಿನ್ನಿ, ನೀವು ಏನೇ ತಿನ್ನಿ, ನೀವು ಅಮೃತನೇ ಡೈಲಿ ಕುಡೀರಿ, ಬಟ್ ಆದರೆ ನಿಮ್ಮ ಶತ್ರುಗಳ ಮುಂದೆ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ನಿಮಗೆ ಬೇಡ. ಶೋ ಆಫ್ ಬೇಡ. ಯಾಕೆಂದರೆ ಅವರು ನಿಮ್ಮ ಹಂತಕ್ಕೆ ಹೋಗೋದಕ್ಕಂತೂ ಆಗಲ್ಲ, ನಿಮಗೆ ಆ ಹಂತ ತಲುಪೋದಕ್ಕೆ ಕಷ್ಟ ಮಾಡಿಸ್ತಾರೆ, ಅಂದರೆ ಕಷ್ಟಪಡಬೇಕಾಗತ್ತೆ ನೀವು, ಆ ರೀತಿ ಮಾಡಿಟ್ಟು ಕೂರಿಸ್ತಾರೆ ಅಂತ ಹೇಳಬಹುದು. ದಯವಿಟ್ಟು ಅಂಥ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಈ 4 ಆಫ್ ಕಪ್ಸ್ ಬಂದಿದೆ. ಅವಕಾಶಗಳು ಕೂಡ ಇಲ್ಲಿ ನಿಮ್ಮ ಕಣ್ಣೆದುರುಗಡೆ ಇದೆ, ಅದು ಕೂಡ ಕಾಣದೇ ಇರುವ ಹಾಗೆ ಮಾಡ್ತಾರೆ. ತುಂಬ ಚೆನ್ನಾಗಿರುವ ಲೈಫ್ನ ಹಾಳು ಮಾಡ್ಕೊಳ್ತೀರಿ, ನಿಮಗೆ ನೀವೇ ಶೋ ಆಫ್ ಮಾಡ್ಕೊಂಡು ಹಾಳು ಮಾಡ್ಕೊಳ್ತೀರಿ. ಸೊ ಇಲ್ಲಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬಂದಿರುವಂತಹ ಕುಂಕುಮಗಳೇ ಇರುತ್ತೆ, ಅದು ನಿಮ್ಮ ಹೊಸ್ಲಿಗೆ ಹಾಕುವಂಥದ್ದು, ನಿಮ್ಮ ಹಣೆಯಲ್ಲಿ ತಿಲಕವಾಗಿ ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟಿಗಳನ್ನ ನೀವು ಹಾಗೆ ಹಿಡಿದಿಡ್ತೀರಿ, ಜನಗಳನ್ನು ಕೂಡ ಹಾಗೆ ಹಿಡಿದಿಟ್ಕೊಳ್ತೀರಿ. ಇಂಥ ಕೆಟ್ಟ ಜನಗಳನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀರಿ. ನೀವೇನು ಈ ದೇವಿನ ಏನು ಆರಾಧಕರಾಗಿದ್ದೀರಲ್ಲ, ಆ ಆರಾಧನೆ, ಆ ದೇವಿಯ ಆರಾಧನೆ ಮತ್ತಷ್ಟು ಮಾಡೋದ್ರಿಂದ ನಿಮಗೆ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದನ್ನು ನಿಮಗೆ ಹ್ಯಾಂಡಲ್ ಮಾಡುವಂಥ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಹಣನ ಆಗಿರ್ಬೋದು, ನಿಮ್ಮ ವಿಚಾರಕ್ಕಾಗಿರ್ಬೋದು ಯಾರು ಕೊಳ್ಳೆ ಹೊಡೆಯೋದಕ್ಕಾಗಲ್ಲ ನಿಮ್ಮನ್ನ, ಏಕೆಂದರೆ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡುವಂತಹ ಶಕ್ತಿ, ಕೆಪಾಸಿಟಿ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ಜನನೂ ಕೂಡ ನಿಮ್ಮನ್ನ ಮುಟ್ಟೋದಕ್ಕೆ ಆಗೋದಿಲ್ಲ, ಆ ರೀತಿಗೆ ನೀವು ಬೆಳಿತೀರಿ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ಮೆಚ್ಯೂರ್ಡ್ ಮ್ಯಾನ್, ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನಾದರೂ ಹೇಳೋದಕ್ಕೆ ಅಂತ ಬರ್ತಾ ಇರ್ತಾರೆ, ಸರಿಯಾದ ದಾರಿಗೆ ತಗೊಂಡು ಹೋಗುವಂಥವ್ರು ಅಥವಾ ಸರಿಯಾದ ವಿಚಾರಗಳನ್ನ ನಿಮಗೆ ಹೇಳ್ತಾ ಇದ್ರು ಕೂಡ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಇರಿಟೇಟ್ ಮಾಡ್ತಾ ಇದ್ದಾರೆ ಅನ್ನುವ ರೀತಿ ಅವರ ಮಾತನ್ನ ನೀವು ತಳ್ಳಹಾಕಿ ಹೋಗ್ತೀರಿ. ದಯವಿಟ್ಟು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರೋ ಏನೋ ಹೇಳುವಾಗ ಒಬ್ಬ ವ್ಯಕ್ತಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನೆಯ ಹಿರಿಯ ವ್ಯಕ್ತಿ, ನಿಮ್ಮ ತಾತ, ಅಜ್ಜ, ಅಜ್ಜಿ, ಅಣ್ಣ, ಅಪ್ಪ, ದೊಡ್ಡಪ್ಪ, ಯಾರೇ ಇರ್ಬೋದು, ಒಬ್ಬ ವ್ಯಕ್ತಿ ನಿಮ್ಗೆ ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಕೇಳಿ. ಯಾಕೆಂದ್ರೆ ಅವ್ರ ಮಾತಲ್ಲಿ ಕೆಲವೊಂದು ವಿಚಾರಗಳು ಸತ್ಯ ಇದೆ. ನಿಮ್ಮ ಕನ್ಸರ್ನ್ ಮಾಡುವಂತ ವ್ಯಕ್ತಿಗಳು ಅವರಾಗಿರ್ತಾರೆ. ದಯವಿಟ್ಟು ಇದನ್ನ ಇರಿಟೇಟ್ ಅಂತ ಅನ್ಕೊಳ್ಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಈ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.